ರೆಡಿ ಆಗ್ತಿದೆ ಇದು ಏನು ಮಾಡಿಲ್ಲ 2 ವರ್ಷದಿಂದ ಈ ಪೈಪ್ ತಂದು ಬಿಸಾಕವ್ರೆ. ಮತ್ತೆ ಇದು ತೆಗಿತಾರೆ ಬೇರೆದ ಅದು ಈ ವಾಟರ್ ಲೈನು. ಇದರಲ್ಲಿರೋ ಫೋಟೋಗಳನ್ನು ಹೆಂಗೆಂಗಿತ್ತು ಇಲ್ಲೆಲ್ಲ ಕೆರೆ ನಿಂತಿರೋದು ಯಾವಾಗಲೂ ನೋಡಿ ಯಾವ ಮಟ್ಟಕ್ಕೆ ಮಣ್ಣು ತುಂಬಿಸ್ಕೊಂಡಿದ್ದೀವಿ. ನಾವು ತುಂಬಿಸ್ಕೊಂಡಿರ್ತಾರೆ ಅದು ಪಾಲಿಕೆ ಒಟ್ಟನ್ನು ಅವರು ತುಂಬಿಸ್ಕೊಂಡಿದ್ದಾರೆ. ಅದು ಹೇಳಿದ್ರೆ ವಿನಃ ಮತ್ತಿದ್ದ ತಲೆನೂ ಹಾಕಿಲ್ಲ. ಇದಕ್ಕೆ ಏನು ಪರಿಹಾರ ಹುಡುಕಿಕೊಂಡು ನಮ್ಮನ್ನು ಮನವಿ ಮಾಡ್ಕೊಳ್ತೇನೆ ಸರ್. ಇಲ್ಲಿ ಬದುಕಕ್ಕಾಯ್ತಲ್ಲ ಸರ್. ಈ ವಾಸನೆ ನೀವೇ ನೋಡಿ ಸರ್. ಸರ್ ಸುಮಾರು ಒಂದು 5-6 ವರ್ಷದಿಂದ ಹಿಂಗೆ ನಡೀತಾ ಇದೆ ಸರ್. ನಾವು DC ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೋಡಿ ಎಲ್ಲ ಕಾಪಿಗಳನ್ನು ಇಟ್ಕೊಂಡಿದ್ದೀವಿ ಸರ್. ಇದುವರೆಗೂ ಬನ್ರಿ ಈ ಕಡೆ ಇಲ್ಲಿ ನಿಂತ್ಕೊಳ್ರಿ, ಬನ್ರಿ. ನಿಮ್ಮ ಸಮಸ್ಯೆ ಬಗೆಹರಿಬೇಕಾ ಬೇಡವಾ? ಇದರಲ್ಲಿರೋ ಫೋಟೋಗಳನ್ನು ಹೆಂಗೆಂಗಿತ್ತು ಇಲ್ಲೆಲ್ಲ ಕೆರೆ ನಿಂತಿರೋದು ಯಾವಾಗಲೂ ನೋಡಿ ಯಾವ ಮಟ್ಟಕ್ಕೆ ಮಣ್ಣು ತುಂಬಿಸ್ಕೊಂಡಿದ್ದೀವಿ. ನಾವು ತುಂಬಿಸ್ಕೊಂಡಿರ್ತಾರೆ ಅದು ಪಾಲಿಕೆ ಒಟ್ಟನ್ನು ಅವರು ತುಂಬಿಸ್ಕೊಂಡಿದ್ದಾರೆ. ಅದು ಹೇಳಿದ್ರೆ ವಿನಃ ಮತ್ತಿದ್ದ ತಲೆನೂ ಹಾಕಿಲ್ಲ. ಇದಕ್ಕೆ ಏನು ಪರಿಹಾರ ಹುಡುಕಿಕೊಂಡು ನಮ್ಮನ್ನು ಮನವಿ ಮಾಡ್ಕೊಳ್ತೇನೆ ಸರ್. ಇಲ್ಲಿ ಬದುಕಕ್ಕಾಯ್ತಲ್ಲ ಸರ್. ಈ ವಾಸನೆ ನೀವೇ ನೋಡಿ ಸರ್. ಸರ್ ಸುಮಾರು ಒಂದು 5-6 ವರ್ಷದಿಂದ ಹಿಂಗೆ ನಡೀತಾ ಇದೆ ಸರ್. ನಾವು DC ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನೋಡಿ ಎಲ್ಲ ಕಾಪಿಗಳನ್ನು ಇಟ್ಕೊಂಡಿದ್ದೀವಿ ಸರ್. ಇದುವರೆಗೂ ಬನ್ರಿ ಈ ಕಡೆ ಇಲ್ಲಿ ನಿಂತ್ಕೊಳ್ರಿ, ಬನ್ರಿ. ನಿಮ್ಮ ಸಮಸ್ಯೆ ಬಗೆಹರಿಬೇಕಾ ಬೇಡವಾ? ರೆಡಿ ಆಗ್ತಿದೆ ಇದು ಏನು ಮಾಡಿಲ್ಲ 2 ವರ್ಷದಿಂದ ಈ ಪೈಪ್ ತಂದು ಬಿಸಾಕವ್ರೆ. ಮತ್ತೆ ಇದು ತೆಗಿತಾರೆ ಬೇರೆದ ಅದು ಈ ವಾಟರ್ ಲೈನು. ಎರಡು ವರ್ಷದಿಂದ ಈ ಸಮಸ್ಯೆ ಬಗ್ಗೆ ಮಾತಾಡ್ತಾನೆ ಇದ್ದೀವಿ ಸರ್. ಕಂಪ್ಲೇಂಟು ಕೊಡ್ತಾ ಇದ್ದೀವಿ. ಇಂಜಿನಿಯರು ಕೂಡ 2 ಸಾರಿ ಬಂದು ನೋಡ್ಕೊಂಡು ಹೋದ್ರೆ ವಿನಃ ಮತ್ತೆ ಏನಕ್ಕೂ ಸ್ಪಂದಿಸಲಿಲ್ಲ. ಬರೀ ಪೈಪ್ ಮಾತ್ರ ಹಾಕೋದ್ರೆ ವಿನಃ ಈ ವಾಸನೆ ತಡೆಯೋಕೆ ಆಯ್ತಿಲ್ಲ. ದಯಮಾಡಿ ವಾಸನೆ ತಪ್ಪಿಸ್ಕೊಡ್ಬೇಕು ಹಾಗೆ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ಮೇಡಮ್ ಮಾತಾಡಿ. ಈಗ ಏನಾಯಿತು? ಯು ಜಿ ಡಿ ಲೈನ್ ನಮಗೆ ಕಂಪ್ಲೀಟ್ ಆಗಬೇಕು ಸರ್. ಈ ವಾಸನೆ ಕುಡಿಯೋಕ್ಕಾಯ್ತಿಲ್ಲ. ಆಮೇಲೆ ಕುಡಿಯೋಕ್ಕೆ ನೀರಿಲ್ಲ. ಪೈಪ್ಲೈನ್ ನೋಡಿ ಇವತ್ತು ಎಳಿತಾ ಇದ್ದಾರೆ. ಬಾವಿ ಕೊರ್ಸ್ಕೊಂಡಿದ್ದೀವಿ, ಬಾವಿಗಳೆಲ್ಲ ನಿಂತೋಗಿದ್ದಾವೆ. ಕುಡಿಯೋಕ್ಕೆ ನೀರಿಲ್ಲ. ಯು ಜಿ ಡಿ ಇಲ್ಲಿ ವಾಸನೆ ಕುಡಿಯೋಕೆ ಆಯ್ತಿಲ್ಲ ಸರ್. ಇವೆರಡನ್ನೂ ದಯಮಾಡಿ ತಪ್ಪಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೊತೀನಿ ಸರ್. ಸತ್ಮಂಗಲ ಬಡಾವಣೆಯಿಂದ
ಇಲ್ಲಿ ಎಷ್ಟು ಸಲ ಮಹಾನಗರ ಪಾಲಿಕೆಯವ್ರಿಗೆ ಅರ್ಜಿ ಕೊಟ್ಟರು ಕೂಡ ಯಾರೂ ಸರಿಯಾಗಿ ಸ್ಪಂದಿಸಿಲ್ಲ. ದಿನ ಸ್ಮೆಲ್ ಕುಡಿದು ಅದರಿಂದ ಅಲರ್ಜಿ ಆಗ್ತಿದೆ. ಎಷ್ಟೋ ಸಲ ಇದು ಮಾಡಿದ್ರು ರೆಸ್ಪಾಂಡ್ ಮಾಡೋರು ಯಾರೂ ಇಲ್ಲ. ಕಂದಾಯ ಕಟ್ಟಿಸ್ಕೋತಾರೆ, ಪ್ರತಿಯೊಂದು ಫೆಸಿಲಿಟೀಸ್ ಕೊಡ್ತೀವಿ ಅಂತಾರೆ, ಆದರೂ ಕೂಡ ಯಾರೂ ಮುಂದೆ ಬಂದು ಇದರ ರೆಸ್ಪಾನ್ಸಿಬಿಲಿಟೀಸ್ನ ತಗೊಳ್ಳೋಕೆ ಯಾರೂ ರೆಡಿ ಇಲ್ಲ. ಅದರಿಂದ ಇವಾಗಲಾದರೂ ಕೂಡ ನಮಗೆ ಕುಡಿಯೋ ನೀರಾಗಲಿ, ಈ ಉಜಡಿ ಲೈನ್ ಆಗಲಿ, ಅದನ್ನು ಕರೆಂಟ್ ಆಗಲಿ, ಸ್ಟ್ರೀಟ್ ಲೈಟ್ ಇಲ್ಲ, ಏನಾದರೂ ಕಳ್ತನ ಆದರೂ ಗಾಡಿ ಕಳ್ತನ ಆಗಿದೆ, ಏನೇನೋ ಆಗಿದೆ, ಯಾವುದಕ್ಕೂ ಯಾರೂ ರೆಸ್ಪಾಂಡ್ ಮಾಡಿಲ್ಲ. ಈ ಸಲನಾದರೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿ ನಮಗೆ ಫೆಸಿಲಿಟಿನ ಮಾಡಿಕೊಡಿ ಅಂತ ನಿಮ್ಮ ಕೈಲಿ ಕೇಳ್ಕೊತೀವಿ. ಮಂಜುಳಾ.